ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬನ್ನಿ ಇವತ್ತು ರಾತ್ರಿ ಊಟಕ್ಕೆ ಚೌಳಿಕಾಯಿ ಪಲ್ಯ ಹಾಗೆ ರೊಟ್ಟಿಯನ್ನು ಮಾಡೋಣ. ಫಸ್ಟು ಚೌಳಿಕಾಯನ್ನು ತೊಳೆದುಕೊಂಡು ನಂತರ ಅದನ್ನು ಹೆಂಚಿನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಹುರಿದು ಬಿಡೋಣ. ಸ್ವಲ್ಪ ಸಾಫ್ಟ್ ಆಗುತ್ತೆ, ಒಂಚೂರು ಕಪ್ಪು ಕಲರ್ ಬರೋ ಥರ ಆಗಿರುತ್ತೆ. ಈ ಥರ ನೋಡಿ, ಈ ಥರ ಆದಮೇಲೆ ಅದಕ್ಕೆ ಬನ್ನಿ ಇವಾಗ ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಬಾಡಿಸಿ ನಂತರ ಅದಕ್ಕೆ ಈರುಳ್ಳಿ ಬೇಕಿದ್ದರೆ ಹಾಕೋಬೋದು. ಈರುಳ್ಳಿ ಆಪ್ಷನಲ್ಲು. ಅದರ ನಂತರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಸಿ ಈ ಕಡೆ ಹುಚ್ಚೆಳ್ಳು ಪುಡಿನ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಹಾಕ್ಬಿಟ್ಟು ಖಾರದ ಪುಡಿ ಸ್ವಲ್ಪ ಹಾಕಿ ಅದನ್ನು ಮತ್ತೆ ಹುಚ್ಚೆಳ್ಳು ಪುಡಿನ ಹಾಕಿಬಿಟ್ಟು ಕಲಿಸ್ಬೇಕಾಗತ್ತೆ. ಸ್ವಲ್ಪ ಕಲಿಸ್ಬಿಟ್ಟು ಹಾಗೆ ಮುಚ್ಚಿಟ್ಟು ನಂತರ ಸ್ವಲ್ಪ ಉಪ್ಪು ಬೇಕಿದೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಹಾಗೆ ಮುಚ್ಚಿಡೋಣ. ಈ ಕಡೆಗೆ ಬಂದುಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಅದು ಒಂದು ಕುದಿದ ತಕ್ಷಣ ಅದಕ್ಕೆ ಜೋಳದ ಹಿಟ್ಟನ್ನು ಬೆರೆಸೋಣ. ಜೋಳದ ಹಿಟ್ಟು ನೀಟಾಗಿ ಕುದ್ದ ನಂತರ ಅದಕ್ಕೆ ಎಲ್ಲ ಕಡೆ ಕಲಗೋ ಥರ ಕಲಿಸ್ಬಿಟ್ಟು ಒಂದು ಕುದಿ ಬಂದಮೇಲೆ ಅದನ್ನು ಸ್ವಲ್ಪ ಒಂದು 5-10 ನಿಮಿಷ ಸಾಕು, ಅದನ್ನು ಮುಚ್ಚಿಟ್ಬಿಡೋಣ. ಸೊ ಆ ಹವೆಗೆ ಸ್ವಲ್ಪ ಅದು ಬಿಸಿ ಇರುತ್ತೆ. ನಂತರ ಅದನ್ನು ಈ ಕಡೆಗೆ ಸ್ವಲ್ಪ ಹಸೆ ಹಿಟ್ಟಿರುತ್ತಲ್ವ, ಆ ಹಸೆ ಹಿಟ್ಟಲ್ಲಿ ಇದನ್ನು ಕಲಿಸ್ಕೋಬೇಕಾಗತ್ತೆ. ಈ ಹಸೆ ಹಿಟ್ಟಿನಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬಿಸಿ ಇರುತ್ತೆ ನೋಡಿಕೊಂಡು ಸ್ವಲ್ಪ ಕೈ ಆರಿಸ್ಕೊಂಡು ಇದನ್ನು ಕಲಿಸ್ಕೊಬೇಕಾಗತ್ತೆ. ಸ್ವಲ್ಪ ಒಣ ಹಿಟ್ಟಿಗೆ ಬೇಕಿದ್ದಷ್ಟು ಸ್ವಲ್ಪ ಸೈಡಿಗೆ ಒಂದಿಷ್ಟು ತಣ್ಣೀರನ್ನು ಇಟ್ಕೊಬೇಕಾಗತ್ತೆ. ಇದನ್ನು ಸ್ವಲ್ಪ ಎಷ್ಟು ಬೇಕಷ್ಟು ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ಇದು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿನ ತಟ್ಟಕ್ಕೆ ಬರುತ್ತೆ, ತಟ್ಬೋದು. ಈ ಸತಿ ನಾನು ನಿಮಗೆ ರೊಟ್ಟಿನ ಲಟ್ಟಿಂಗಿಯಲ್ಲಿ ಲಟ್ಟಿಸ್ಕೊಂಬಿಟ್ಟು ಮಾಡೋದನ್ನು ತೋರಿಸ್ಕೊಡ್ತೀನಿ. ಎಷ್ಟು ಬೇಕೋ ಅಷ್ಟು ಉಳ್ಳಿ ಆಗುತ್ತಲ್ಲ, ಅದರ ರೀತಿ ಒಂದು ಸ್ವಲ್ಪ ಕೆಳಗಡೆ ಹಸೆ ಹಿಟ್ಟನ್ನು ಉದುರಿಸ್ಕೊಂಡು ರೊಟ್ಟಿನ ತಟ್ಟಬೇಕಾಗತ್ತೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ತಟ್ಟಿಬಿಟ್ಟು ಅದರ ನಂತರ ಲಟ್ಟಿಂಗೆಯಿಂದ ಲಟ್ಟಿಸ್ಕೊಬೇಕು. ಸುತ್ತ ಲಟ್ಟಿಸ್ಕೊಂಡು ಸ್ವಲ್ಪ ದಪ್ಪ ತಳ್ಳಗಾದ್ರೂ ಪರವಾಗಿಲ್ಲ. ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ. ಅದನ್ನು ಹೆಂಚು ಮೇಲೆ ಹಾಕ್ಬಿಟ್ಟು ಕಾದಿರೋ ಹೆಂಚು ಮೇಲೆ ಹಾಕ್ಬಿಟ್ಟು ಮೇಲ್ಗಡೆ ಸ್ವಲ್ಪ ನೀರನ್ನು ಬಟ್ಟೆಯಿಂದ ತಾಗಿಸ್ಬೇಕಾಗತ್ತೆ. ಇವಾಗ ಒಂದು ಬದಿ ಬೇಯ್ದಿರುತ್ತೆ, ಅದನ್ನು ಮತ್ತೆ ತಿರುವು ಹಾಕ್ಕೊಬೇಕು. ಇವಾಗ ಮತ್ತೆ ಎರಡೂ ಕಡೆಗೆ ಸುತ್ತಲೂ ಬೇಯಿಸ್ಕೋಬೇಕು ಸರಿಯಾಗಿ. ಇದು ಹೇಗೆ ಅಂದರೆ ಎರಡೂ ಕಡೆ ಚುಕ್ಕೆ ಬೀಳೋ ಗೊತ್ತಾಗುತ್ತೆ ಆವಾಗ. ಇವಾಗ ರೊಟ್ಟಿ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸ್ಟಾರ್ಟಿಂಗು 1-2 ಮಾಡಿ ನೋಡಿ ಗೊತ್ತಾಗುತ್ತೆ. ಇವಾಗ ನೋಡಿ ಸರಿಯಾಗಿ ಉಬ್ಬು ಬರುತ್ತೆ. ಸ್ವಲ್ಪ ದಪ್ಪ ಬಂದರೆ ಚೆನ್ನಾಗಿ ಉಬ್ಬು ಬರುತ್ತೆ. ತೆಳ್ಳಗಿದ್ರೆ ಅದನ್ನು ಹಾಗೇ ಸ್ವಲ್ಪ 1-2 ದಿನ ಇಟ್ಕೊಂಡು ತಿನ್ನೋಕ್ಕೂ ಬರುತ್ತೆ. ತೆಳ್ಳಗಿದ್ರೆ ಕಟ್ಕಲ್ ರೊಟ್ಟಿ ಅಂತ ಹೇಳ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. 2-3 ದಿನ ಇಟ್ಕೊಬೋದು, ತಿನ್ನೋಕ್ಕೆ ಟೇಸ್ಟಾಗಿರುತ್ತೆ. ಸೊ ಈ ರೊಟ್ಟಿ ಜೊತೆಗೆ ಯಾವುದಾದ್ರೂ ಕೂಡ ಪಲ್ಯ ಸೆಟ್ಟಾಗುತ್ತೆ. ನೋಡಿ ಉಬ್ಬು ಬರ್ತಾಯಿದೆ. ಸ್ವಲ್ಪ ದಪ್ಪ ಮಾಡಿದರೆ ಚೆನ್ನಾಗಿ ಉಬ್ಕೊಂಬರುತ್ತೆ. ಇದು ಕೂಡ ಸಾಫ್ಟಾಗಿರುತ್ತೆ ತಿನ್ನೋಕ್ಕೆ. ಮೇಲೆ ಬೆಣ್ಣೆ ಹಚ್ಕೊಂಡು ಕೂಡ ತಿನ್ಬೋದು. ಇವಾಗ ಪ್ಲೇಟಿಂಗ್ ಮಾಡೋಣ. ಟೊಮೆಟೊ, ಗಜ್ರಿ, ಸೊಪ್ಪು, ಮೆಂತ್ಯ ಸೊಪ್ಪು, ಬೆಣ್ಣೆ, ಈರುಳ್ಳಿ, ಚೌಳಿಕಾಯಿ ಪಲ್ಯ ಇದನ್ನೆಲ್ಲ ಇಟ್ಬಿಟ್ಟು ನನ್ನ ಮಗ ಊಟ ಮಾಡ್ತಿದ್ದಾನೆ. ಇವಾಗ ಹೇಗಾಗಿದೆ ಅಂತ ಟೇಸ್ಟ್ ನೋಡಿ ಹೇಳ್ತಾನೆ. ನೋಡಿ ಒಂದೊಂದಾಗಿ ಹೇಗೆ ತಿಂತಿದ್ದಾನೆ ಅಂತ. ಬನ್ನಿ ನೋಡೋಣ ಏನು ಹೇಳ್ತಾನೆ ಅಂತ. ಇನ್ನೊಂದು ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ.